ವಿಠ್ಠಲ ಕಟಕದವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ. ಈ ಹೊಲೆಯ, ಮಾದಿಗ, ಸಮಗಾರ, ಮಚಗಾರ, ಘೋರ ಈ 5 ಅಸ್ಪೃಶ್ಯ ಜಾತಿಗಳ ಸಾಲಿನಲ್ಲಿ ಕಟ್ಟ ಕಡೆಯ ಹೆಚ್ಚಿಗೆ ಶೋಷಣೆ ಉಳ್ಳಂಥ ಸಮುದಾಯವಾದ ಈ ದೂರ ಸಮಾಜದಿಂದ ನಮ್ಮ ನಾಗರ ಶಾಸಕರು ಬರ್ತಾರೆ. ಅದಕ್ಕಾಗಿ ಅವರನ್ನು ವ್ಯಕ್ತಿತ್ವ ಎಂತದಪ್ಪ ಅಂತಂದರೆ ಸಂಖ್ಯೆ ಭಾಳ ಕಡಿಮೆ ಆಗ್ತದೆ, ಇಷ್ಟು ಆ ಜಾತಿಯ ಸಂಖ್ಯೆ. ಆದ್ರೂ ಅವರು ಈ ಹೊಲೆಯ ಮತ್ತು ಮಾದಿಗ ಸಮಾಜದ ಏನು ಒಂದು ಒಗ್ಗೂಡಿಸಿ ವಿಶ್ವಾಸಕ್ಕೆ ತಗೊಂಡು ಹಾಗೂ ಮೇಲ್ವರ್ಗದ ಪ್ರೀತಿಗೆ ಪಾತ್ರರಾಗಿ ನಮ್ಮ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ಬಂದಂಥ ಶಾಸಕರು ಯಾರಾದರೂ ಇದ್ರೆ 35,000ಕ್ಕಿಂತ ಹೆಚ್ಚು ಏನು ಅಂತರದಿಂದ ಗೆಲುವು ಸಾಧಿಸಿದಂಥ ಶಾಸಕರು ಯಾರಾದರೂ ಇದ್ದಾರೆ, ವಿಠ್ಠಲ ಕಟಕದವರವರು ಇದ್ದಾರೆ. ಅದರಲ್ಲಿ ಅವರು ಅಸ್ಪೃಶ್ಯ ಸಮಾಜದ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯಾಗಿದ್ದಾರೆ. ಅದಕ್ಕಾಗಿ ನಾವು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಅಸ್ಪೃಶ್ಯ ಸಮುದಾಯದಿಂದ ಈಗ ಎಲ್ಲ ಹೊಲೆಯ, ಮಾದಿಗ ಸಮಾಜದ ಏನು ಪ್ರತಿನಿಧಿಗಳನ್ನು ತಾವು ಮಂತ್ರಿಮಂಡಲದಲ್ಲಿ ತಗೊಂಡಿದ್ದೀರಿ. ಆದರೆ ಸಾಮಾಜಿಕ ನ್ಯಾಯದ ಆದ್ಯತೆಯಲ್ಲಿ ನೀವು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಸಮಾನವಾಗಿ ಕಾಣಿ ಅಧಿಕಾರ ಹಂಚಿಕೆ ಮಾಡೋದು ನಿಮ್ಮ ಕರ್ತವ್ಯ. ಅದಕ್ಕಾಗಿ ತಾವು ಈ ಕೆಲಸವನ್ನು ಮಾಡಬೇಕು. ನಮ್ಮ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಬೇಕಂತೆ, ಮತ್ತು ಅಸ್ಪೃಶ್ಯರಿಗೆ ಕೊಡಬೇಕಲ್ಲ, ಅಸ್ಪೃಶ್ಯರಿಗೆ ಕೊಡಬೇಕಿಲ್ಲ. ಅದನ್ನು ನಮಗೆ ಇನ್ನೂ ತನಕ ಕಾಂಗ್ರೆಸ್ದವ್ರು ಕೊಟ್ಟಿಲ್ಲ. ಅದಕ್ಕೆ ದಯಮಾಡಿ ಕೊಡ್ರಿ ಅಂತ ಕೇಳೋದು. ನೀವು ಯಾರ ಬಗ್ಗೆ ಹೇಳಾಗಿದ್ರೆ ಅವರೇ ಕೇಳಾಕತ್ತಿಲ್ಲ. ಯಾರು ನೀವು ಯಾರಿಗೆ ಕೊಡ್ರಿ ಅಂತ ಹೇಳಾಕತ್ತೀವಿ. ಡೊಂಬರಾಟ ಮಾಡಿ ಮಂತ್ರಿ ಸ್ಥಾನ ಕೇಳಕತ್ತಾರೆ ಖರ್ಚು ಮಾಡಿ. ಆದ್ರೆ ಏನೂ ಕೇಳದೆ ಗಪ್ಪು ಕೂತಂಥ ವ್ಯಕ್ತಿ. ಅದು ಯಾಕೆ ಗಪ್ಪು ಕೂತಾರಪ್ಪ ಅಂತಂದ್ರೆ ನನ್ನ ಸಮಾಜ ಕಟ್ಟ ಕಡೆ ಸ್ಥಾನದಾಗ ಐತಿ, ಇವ್ರು ಕೊಡ್ತಾರೋ ಇಲ್ಲೋ, ನಾನು ಕೇಳೋ ಬೇಡೋ ಭಯದಿಂದ ಕೂತಾರ. ನೀವು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ, ಅದಕ್ಕೆ ಮಾನ್ಯ MP ಪಾಟೀಲನವರು ಈ ಅಸ್ಪೃಶ್ಯ ಸಮಾಜಕ್ಕೆ ಈ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಒದಗಿಸಿ ಕಟಕದವರಿಗೆ ಸಚಿವ ಸ್ಥಾನ ನೀಡಲಿಕ್ಕೆ ತಾವು ಸರ್ಕಾರದ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಮತ್ತು ನಿಮ್ಮ ಹೈಕಮಾಂಡ್ಗೆ ಒತ್ತಡವನ್ನು ಹೇರಬೇಕಂತ ಹೇಳಿ ನಾನು ಮಾನ್ಯ MP ಪಾಟೀಲನವ್ರ ಬಳಿ ಮನವಿ ಮಾಡ್ಕೊತಾ ಇದ್ದೇನೆ. ಖರ್ಚು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ರೆ ನಮ್ಮಲ್ಲಿ ಅದೊಂದು ಸುವರ್ಣ ಯುಗ ಆಗಬೇಕು, ಅಷ್ಟು ರೊಕ್ಕ ಅದಾರ. ಅವ್ರು ಇಲ್ಲಿ ತನ 1 ಗುಂಟ ಜಾಗ ಮಾರಿಲ್ಲ, ಅವರು ಸ್ವಂತ ಆಸ್ತಿ. 3 ಸಲ MLA ಅದು. ಇನ್ನು ಇನ್ಕ್ರೀಸ್ ಆಗ್ಲೈತಿ. ಅದನ್ನು ಈಗ ನಾವು ಆಕಸ್ಮಿಕ ಅವರಿಗೆ ಕೊಡೋದು ಕೇಳ್ಬೋದಾಗಿತ್ತು. ಪ್ರಶ್ನೆ ಒಂದಂದ್ರೆ ಇದು ಭ್ರಷ್ಟರಿಗೆ ನಾವು ಬೆಂಬಲ ಮಾಡ್ದಂಗೆ ಅಂತ ಕೇಳಿಲ್ಲ.